ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೆಸಲ್ಸ್ಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಹಾಕುವಂತಹ ಡಿಸೈನ್. ಇದಕ್ಕೆ ನೋಡಿ, ಈ ಥರ ಕುಚ್ಚನ್ನು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 140 ದಾರದ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾರ್ಮಲ್ ನೀಡಲ್ಗೆ ನಾನು ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. 2 ಎಳೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಟೆಸಲ್ನ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಥರ ಮಾರ್ಕ್ ಮಾಡ್ಕೋಬೇಕು. ನೀವು ಟೇಪಿಂದ ಕೂಡ ಮಾಡ್ಕೋಬೋದು. ನಾನು ಬೊಟ್ಟುಗಳಿಂದ 2 ಬೊಟ್ಟು ಅಂತರದಲ್ಲಿ ನಾನು ಈ ಥರ ಮಾರ್ಕ್ನ ಮಾಡ್ಕೋತೀನಿ. ನಿಮಗೆ ಇನ್ನೂ ನಿಯರ್ ಬೇಕು ಅಥವಾ ದೂರ ಬೇಕಂದರೆ ನೀವು ಟೇಪ್ನ ಸಹಾಯದಿಂದ ನೋಡಿ ಮಾಡ್ಕೊಳ್ಳಿ ಮಾರ್ಕು. ಓಕೆ, ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಥರ ಕ್ರೋಶಾ ನೀಡಲ್ನಿಂದ ನಾವು ಹೋಲ್ನ ಮಾಡ್ಕೋಬೇಕು. ಕ್ರೋಶಾ ನೀಡಲ್ನಿಂದ ಹೋಲ್ನ ಮಾಡ್ಕೊಳ್ಳಿ. ಈ ಥರ ಹೋಲ್ ಮಾಡಿಕೊಂಡು ಈ ಕುಚ್ಚಿನ ತುದಿಯನ್ನು ನಾವು ಈ ಥರ ಚೂಪಾಗಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಕೆಳಗಡೆಯಿಂದ ಈ ಥರ ಮೇಲ್ ತರಬೇಕು. ಈ ಕುಚ್ಚು ಮೇಲ್ ತಂದು ಇದ್ರ ಒಳಗಡೆ ಈ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಬೀಡು ಇದ್ರ ಒಳಗಡೆ ಬರಬೇಕು. ಇವಾಗ ಉದ್ದ ನೋಡಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಬಿಟ್ಕೊಳ್ಳಿ. ನಾನೊಂದು ಮೀಡಿಯಮ್ ಸೈಜ್ ಮಾಡ್ತೀನಿ. ಶಾರ್ಟ್ ಬೇಕಂದರೆ ಸ್ವಲ್ಪ ಬಿಟ್ಕೊಳ್ಳಿ. ನಿಮ್ಗೆ ಇನ್ನೂ ಲೆಂತ್ ಜಾಸ್ತಿ ಬೇಕಂದರೆ ಸ್ವಲ್ಪ ಉದ್ದವಾಗಿ ಬಿಟ್ಕೊಳ್ಳಿ. ಈಗ ನೋಡಿ, ನಾರ್ಮಲ್ ನೀಡಲಿಂದ ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೋತೀನಿ. ಹಾಗೆ ಸ್ವಲ್ಪ ಜರಿ ಥ್ರೆಡ್ನ ಉಳಿಸ್ಕೋತೀನಿ ಹಿಂದ್ಗಡೆ. ಅದಾದಮೇಲೆ ಈ ಥರ ಒಂದು 3 ರಿಂದ 4 ಸರಿ ನಾನು ಜರಿ ಥ್ರೆಡ್ನ ಸುತ್ಕೋತೀನಿ ಕುಚ್ಚು ಕಟ್ಟಲಿಕ್ಕೆ. ಈ ಥರ ಕುಚ್ಚಿಗೆ ಸುತ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಬೀಡು. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ 1-2 ಸರಿ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ನ ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಜರಿ ಥ್ರೆಡ್ ಕಟ್ ಮಾಡಿದ ಮೇಲೆ ಈ ಕುಚ್ಚಿದೆಯಲ್ಲ, ಇದನ್ನು ಸಮವಾಗಿ ತಗೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಸಿಂಪಲ್ಲಾಗಿ ಬೇಗನೆ ನಾವು ಸೀರೆ ಕುಚ್ಚನ್ನು ಮಾಡ್ಕೋಬೋದು. ಕ್ರೋಶಾ ಬರದೇ ಇರೋರು ಈ ಥರ ಕುಚ್ಚುಗಳನ್ನು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ ನೋಡಿ. ಮೊದಲು ಸೀರೆಗೆ ಮಾರ್ಕ್ ಮಾಡ್ಕೊಂಡಿರೋ ಪ್ಲೇಸ್ಗೆ ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ನ ಹಾಕ್ತೀನಿ. ಈ ಥರ ಹೋಲ್ನ ಮಾಡ್ಕೋಬೇಕು. ಅದಾದಮೇಲೆ ಕುಚ್ಚಿನ ತುದಿ ಚೂಪಾಗಿರುತ್ತಲ್ಲ, ಅದನ್ನು ಕೆಳಗಡೆಯಿಂದ ಮೇಲೆ ಈ ಥರ ತಗೊಂಡು ಬನ್ನಿ. ಈ ಥರ ತರಬೇಕು. ಇದನ್ನು ಹೋಲ್ ನೀಟಾಗಿ ಬಿದ್ದಿಲ್ಲ ಅಂದರೆ ಇನ್ನೊಂದು ಸಲ ಮಾಡ್ಕೊಳ್ಳಿ. ಓಕೆ, ಈ ಥರ ಮಾಡಿಕೊಂಡು ಇದ್ರ ಒಳಗಡೆ ಇವಾಗ ಬೀಡನ್ನ ಹಾಕ್ಕೊಳ್ಳೋಣ. ನೀವು ಕುಚ್ಚನ್ನ ಒಂದು ಸೀರೆಗೆ ಆಗುವಷ್ಟು ಜಾಸ್ತಿನೇ ಮಾಡಿ ಇಟ್ಕೊಳ್ಳಿ. ಬೀಡ್ ಹಾಕಿದ ಮೇಲೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಈ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ ಪೋಣಿಸಿದ್ನಲ್ಲ, ಅದನ್ನು ಬ್ಯಾಕ್ ಸೈಡಿಂದ ತರ್ತೀನಿ. ಅದಕ್ಕೆ ಸ್ವಲ್ಪ ಜರಿ ಥ್ರೆಡ್ ಬ್ಯಾಕಲ್ಲಿ ಸ್ವಲ್ಪ ಉಳಿಸ್ಕೊತೀನಿ ಹಿಂದ್ಗಡೆಗೆ. ನೋಡಿ, ಈ ಥರ ಕೂಡ ಮಾಡ್ಕೋಬೋದು. ಇಲ್ಲಿ 2 ಎಳೆ ಜರಿ ಥ್ರೆಡ್ ಇರುತ್ತಲ್ಲ, ಇದ್ರ ಒಳಗಡೆಯಿಂದ ಈ ಥ್ರೆಡ್ನ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ರಿಂದ 4 ಸರಿ ಜರಿ ಥ್ರೆಡ್ನ ಈ ಕುಚ್ಚಿಗೆ ನಾವು ಸುತ್ಕೋಬೇಕು. ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಈ ಥರ ಒಂದು ನೀಡಲ್ನ ಈ ಕಡೆಯಿಂದ ಈ ಕಡೆ ತೆಗೆದ್ರೆ ಅದು ಸ್ವಲ್ಪ ಲಾಕ್ ಆಗುತ್ತೆ. ಮೇಲಿಂದ ಕೆಳಗಡೆ ತಂದು ನೀಡಲ್ನ ತೆಗೆದು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಜರಿ ಥ್ರೆಡ್ ಸ್ವಲ್ಪ ಹಿಂದ್ಗಡೆ ಬಿಟ್ಕೊಳ್ಳಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ಓಕೆ, ನೋಡಿ, ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವೊಮ್ಮೆ ಟ್ರೈ ಮಾಡಿ. ಪೂರ್ತಿ ಸೀರೆಗೆ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ. 2 ಕಲರ್ನಲ್ಲಿ ಕೂಡ ಮಾಡ್ಕೋಬೋದು, 3 ಕಲರ್ನಲ್ಲಿ ಕೂಡ ಮಾಡ್ಕೋಬೋದು. 2 ಕಲರ್ ಬೇರೆ ಬೇರೆ ಡಿಫ್ರೆನ್ಸ್ ಕೂಡ ಹಾಕ್ಕೋಬೋದು. ಒಂದು ಕುಚ್ಚು ಇನ್ನೊಂದು ಕುಚ್ಚು ಕೂಡ ಡಿಫ್ರೆಂಟ್ ಕಲರ್ ಮಾಡಿ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಸಿಂಗಲ್ ಕಲರ್ನಲ್ಲಿ ಕೂಡ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಒಂದು 250 ಇಂದ 300 ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.
ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.